ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಭಿಷೇಕ್ಗೆ. ನೀವು ಸುಮಾರು ಕೊಲೆ ಪ್ರಕರಣಗಳು, ಇತ್ತೀಚೆಗೆ ಕ್ರೈಮ್ಗಳು ಯಾವ್ಯಾವ ರೀತಿ ಅಂತ ಸುಮಾರು ಎಪಿಸೋಡ್ಗಳನ್ನ ಸುಮಾರು ಟಿ ವಿಲಿ ನೋಡಿರ್ತೀರ ಅಥವಾ ನ್ಯೂಸಲ್ಲಿ ನೋಡಿರ್ತೀರ. ಆದರೆ ನಾನು ಹೇಳ್ತಿರೋ ಸುದ್ದಿ ಕೇಳಿದ್ರೆ ನಿಮ್ಮ ಮೈ ನಡುಗುತ್ತೆ. ಯಾಕೆ ಅಂತಂದರೆ, ಒಬ್ಬ ಮಗ ತಂದೆಂಗೆ ಕೊಲ್ಬೋದು, ತಾಯಿಂಗೆ ಕೊಲ್ಬೋದು, ಬೇರೆ ಕೇಸಲ್ಲಿ ಒಳಗಿರ್ಬೋದು. ಆದರೆ ನಿಮ್ಮ ತಾಯಿನೇ ಮಗನ ಕೊಂದಿರೋ ಪ್ರಕರಣ ಯಾವತ್ತಾದ್ರೂ ಕೇಳಿದ್ದೀರಾ? ಇವತ್ತು ಆ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಏನೋ ಮೈಸೂರು, ಯಾವ ಘಟನೆ, ಯಾವ ತಾಯಿ ಯಾವ ಮಗನ ಕೊಂದಿದ್ದು ಅಂತ ನಾನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀನಿ. ಇದು ನಡೆದಿದ್ದು ಮೈಸೂರು ಅಂದರೆ ನಮ್ಮ ಅರಮನೆ ನಗರಿ ಮೈಸೂರಿನಲ್ಲಿ ಇಂಥ ಘಟನೆ ಇವತ್ತು ನಡೆದಿದೆ. ಅದು ಭಾನುವಾರದಂದು ಇವತ್ತು ನಡೆದಿದೆ. ಏನು ಅಂತಂದರೆ, ಮೈಸೂರಿನ ಚಾಮುಂಡಿ ಬೆಟ್ಟ ರಸ್ತೆಯ ತಾವರೆಗಟ್ಟೆ ಎಂಬ ಊರು. ಈ ಊರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿನೇ ರಮೇಶ್. ಅಂದರೆ ಏನು ಮೃತ ವ್ಯಕ್ತಿ ಇರ್ತಾನಲ್ಲ, ಅವನಿಗೆ ಈಗ ಸರಿಸುಮಾರು 45 ವಯಸ್ಸು. ವೀಕ್ಷಕರೇ, 45 ವಯಸ್ಸಾಗಿದ್ದರೂ ಯಾಕೆ ತಾಯಿ ಮಗನನ್ನು ಕೊಂದರು ಅಂತಂದರೆ, ಪ್ರತಿನಿತ್ಯನೂ ಕೂಡ ತಾಯಿಗೆ ಪೀಡಿಸುತ್ತಿದ್ದ. ಹಣ ಕೊಡು. ಯಾಕೆ ಹಣ ಅಂದರೆ, ಪೂರ್ತಿ ದಿನ ಕುಡಿದು ಅವನು ರಸ್ತೆಯಲ್ಲಿ ವಾಲಾಡಿ ಸಮಸ್ಯೆಯನ್ನು ತಂದೊಡ್ಡಿದ್ದ. ಇದನ್ನು ನೋಡಲಾಗದೆ ಅವ್ರ ತಾಯಿ ಏನು ಮಾಡ್ತಾರೆ, ಪ್ರತಿದಿನವೂ ಸಾಕಷ್ಟು ಸುಮಾರು ರೀತಿ ಹಣ ಕೊಡ್ತಾರೆ, ಸುಮ್ಮನಾಗ್ತಾರೆ. ಇದೇ ರೀತಿ ಇವತ್ತೇನಾಗುತ್ತೆ, ಅವ್ನ ಕಾಟ ತಡೆಯೋಕ್ಕಾಗದಲ್ಲೇ ಅವ್ರ ಮನೆ ಬಳಿ ಸಿಗೋ ಕಲ್ಲು ತಗೊಂಡು ಅವನ ತಲೆನ ಪುಡಿಯಾಗಿ ಜಜ್ಜಿ ಅವನ್ನ ಇವತ್ತು ಸಾಯಿಸಿಬಿಡ್ತಾರೆ. ಯಾಕೆ ಅಂದರೆ, ಆ ಮೃತ ವ್ಯಕ್ತಿ ರಮೇಶ್ ಏನಿದ್ದಾರೆ ಅಷ್ಟು ಕಿರುಕುಳನ ತನ್ನ ತಾಯಿಗೆ ನೀಡಿರ್ಬೋದು. ಅದಕ್ಕೆ ಆ ತಾಯಿ ಹೆಸರು ಮಂಜುಳಾ. ಆ ಮಂಜುಳಾ ಅನ್ನೋರು ಈ ಮೃತ ವ್ಯಕ್ತಿ ರಮೇಶ್, 45 ವಯಸ್ಸಾದ ರಮೇಶ್ರನ್ನು ಜಜ್ಜಿ ಕೊಂದು ನಂತರ ಪೊಲೀಸವರು ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ತದನಂತರ ಗೊತ್ತಾಗುತ್ತೆ ಮಂಜುಳಾ ಅವರೇ ಕೊಲೆಗಾತಿ ಅಂತ. ತದನಂತರ ಪೊಲೀಸರು ತಮ್ಮ ಕ್ರಮನ ಮುಂದುವರಿಸ್ಕೊಂಡು ಹೋಗ್ತಾರೆ. ನೋಡಿ, ನಮ್ಮ ಅರಮನೆ ನಗರಿ ಮೈಸೂರಲ್ಲೂ ಕೂಡ ಇಂಥ ಘಟನೆ ನಡೀತಿದೆ. ಇನ್ನು ಕರ್ನಾಟಕದಲ್ಲಿ ಯಾವುದೇ ಪ್ಲೇಸಲ್ಲಿ ಏನೇ ನಡೀಲಿ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತೀನಿ. ಅದಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಪೋರ್ಟ್ ನಮಗೆ ಹೆಚ್ಚು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲು ಉತ್ತೇಜಿಸುತ್ತದೆ. ಧನ್ಯವಾದಗಳು.